ಸೋನಾಲ್ ಅವ್ರೆ, ನಿಮ್ಮ ಕ್ಯಾರೆಕ್ಟರ್ ಒಂದು ಹಳ್ಳಿ ಹುಡುಗಿ ಪಾತ್ರ. ಸೊ ಹೆಂಗ್ ಅನ್ನಿಸ್ತಿದೆ ಅಂಡ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಏನಿಲ್ಲ, ಫಸ್ಟ್ ಥಿಂಗ್ ಐ ಹ್ಯಾವ್ ಟು ಥ್ಯಾಂಕ್ ದ ಟೀಮ್. ನನಗೆ ಆಯ್ತು ಸೋನಲ್ ಈ ಪಾತ್ರನ ಕ್ಯಾರಿ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಐ ಹ್ಯಾವ್ ಟು ಥ್ಯಾಂಕ್. ಅಂಡ್ ಖುಷಿ ಆಗ್ತಿದೆ ಸರ್, ಬಿಕಾಸ್ ನಾನು ಕಾಯ್ತಾ ಇದ್ದೆ. ಐ ವಾಂಟ್ ಒಂಥರ ನಾನು ಸ್ಕ್ರೀನಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು. ತುಂಬಾ ಅದೇ ಲುಕ್ಸ್ ಆಯ್ತು, ಗ್ಲಾಮರ್ ಲುಕ್ಸ್ ಅಂತೆ, ಅದೇ ರೊಮ್ಯಾಂಟಿಕ್ ಸಾಂಗ್ಸ್ ತುಂಬಾ ಆಯ್ತು. ಒಂದು ಚೇಂಜ್ ನನಗೂ ಬೇಕಿತ್ತು ಫಾರ್ ಶೋರ್ ಆನ್ ಸ್ಕ್ರೀನ್. ಅಂದ್ರೆ ಇದು ಮದುವೆಗಿಂತ ಮುಂಚೆ ಸೆಲೆಕ್ಟ್ ಆಗಿರೋದು, ಮದುವೆ ಆದ್ಮೇಲೆ ರಿಲೀಸ್ ಆಗ್ತಾರೆ ಫಸ್ಟ್ ಸಿನಿಮಾ. ಫಸ್ಟ್ ಸಿನಿಮಾ. ಸೊ ತರುಣ್ ಸುಧೀರ್ ಅವರೊಟ್ಟಿಗೆ ಫಸ್ಟ್ ನೋಡ್ಬೋದು. ಅವ್ರು ಆಲ್ರೆಡಿ ನೋಡಿದ್ದಾರೆ ಸಿನಿಮಾನ. ನೋಡಿದ್ರ ಆಲ್ರೆಡಿ ನೋಡಿದಾರ? ನೋಡಿದ್ದಾರೆ. ನೀವು ನೋಡಿಲ್ಲ? ನಾನು ನೋಡಿದೆ, ಒಟ್ಟಿಗೆ ಇವ್ರು ಕುತ್ಕೊಂಡು ಒಟ್ಟಿಗೆ- ನಾವೆಲ್ಲ ಒಟ್ಟಿಗೆ ನೋಡಿದಾರ? Okay, ಸಿನಿಮಾ super. ನೋಡಿದ್ವಿ. ಸೊ ಅವರು ಪರ್ಸನಲಿ ಹೀಸ್ ಟೋಲ್ಡ್ ಇವ್ರ ಬಗ್ಗೆ ಅಂತೂ ವಿನೋದ್ ಸರ್ ಬಗ್ಗೆ ಅಂತೂ ಸೇಸ್ ಥಿಂಕ್ ದಿಸ್ ಇಸ್ ಕ್ಲಾಸ್ ಅ ಪಾರ್ಟ್. ಅವ್ರು ಮಾಡಿರೋ ಸಿನಿಮಾದಲ್ಲಿ ಇವತ್ತವರೆಗೂ ಟೈಗರ್ ಮಾಡಿದ ಸಿನಿಮಾ ಒಂದ್ ಸೆಟ್ ಒಂದ್ ಕಡೆ ಒಂದ್ ಕಡೆ ಆದ್ರೆ ದಿಸ್ ಇಸ್ ಟೋಟಲಿ ಎಕ್ಸ್ಟ್ರೀಮ್ಸ್ ಅಂತ. ಹ್ಮ್. ಅವ್ರ ಪರ್ಫಾರ್ಮೆನ್ಸ್ ವಿಷಯ ಆಗಿರ್ಲಿ ಎಲ್ಲ. ಅಂಡ್ ಈವನ್ ನನ್ ಪಾತ್ರದ್ದು ಅವ್ರು ಹೇಳ್ತಾ ಇದ್ರು, ಸೋನಲ್ ಥ್ರೂ ಔಟ್ ದ ಸಿನಿಮಾ ಆಸ್ ಅ ಹೀರೋಯಿನ್ ನೀನ್ ಕ್ಯಾರಿ ಆಗಿದ್ಯಾ, ವಿಚ್ ಇಸ್ ವೆರಿ ರೇರ್ ಇವಾಗ ಅಂತ. ನವೀನ್ ಸರ್ ಒಂದ್ ಸ್ವಲ್ಪ ಜಾಸ್ತಿ ಪ್ರೀತಿ ಇಟ್ಬಿಟ್ಟು ನಿಮ್ ಬಗ್ಗೆ ಬರ್ತಿದ್ದಾರೆ, ನಿನ್ ಪಾರ್ವತಿ ಕ್ಯಾರೆಕ್ಟರ್ ನ ಬರ್ದಿದ್ದಾರೆ ಅಂತ. ಇಟ್ ಈಸ್ ಥ್ರೂ ಔಟ್ ಸಿನಿಮಾ ಕ್ಯಾರಿ ಆಗಿದ್ರಿಂದ ನನ್ಗೆ ತುಂಬಾ ಅಂದ್ರೆ ತುಂಬಾ ಆಕ್ಟಿಂಗು ಸ್ಕೋಪ್ ಇದೆ ಸರ್ ಇಲ್ಲಿ. ಆಲ್ಸೋ ಓಕೆ, ಹೀರೋಯಿನ್ಸ್ಗೆ ಈವನ್ ದೇ ಆರ್ ಅ ಪಾರ್ಟ್ ಆಫ್ ದ ಕಂಟೆಂಟ್ ಅಂತ ನನ್ಗೆ ಒಂದು ಪ್ಲಸ್ ಆಗುತ್ತೆ. ಸರ್, ನೀವು ಈ ಮುಂಚೆ ತೆಲುಗು ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರಲ್ಲ, ಇಲ್ಲ ಸರ್, ಅದು ಮತ್ತೆ ಕಾಕಿ ಮಾಡಿದ್ರು ಕನ್ನಡ. ಇದು ನಮ್ಮ ಚಿರು ಸರ್ದು. ಬಟ್ ನಾನ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಒಂದು ಬಂತು ಸರ್. ಹೌದಾ? ಗೊತ್ತಿಲ್ಲದೆ ಯಾವ ತೆಲುಗು ಸಿನಿಮಾ ಹೋಗ್ಬಿಟ್ರಿ ನೀವು ಹೋಗಿ. ರೈ ನಾನು- ದರ್ವೋಯ್ ಅಂತ ಏನೋ ಗೊತ್ತು, ನಾನು ಆಕ್ಚುಲಿ ಸರ್ಚ್ ಮಾಡ್ಬೇಕಾದ್ರೆ. ಇಲ್ಲ ಚಿರು ಅಲ್ಲ, ಸರ್ ಕಾಕಿ ಮಾಡಿದ್ ಗೊತ್ತಿತ್ತು ನನಗೆ. ಇಲ್ಲ, ಬಟ್ ಅದಾದ ಮಾಡಿಲ್ಲ. ರೈ ದರ್ವ ಈಗ್ಲೂ ನಾನು ನೋಡ್ದೆ ನಾನು. ಮಿಸ್ ಆಗಿ ಬಂದಿದ್ದು. ಬಿಡಿ ಇರ್ಲಿ ಬಿಡಿ, ಕ್ರೆಡಿಟ್ ಅಂದ್ರೆ ಫ್ಯೂಚರ್ ಮಾಡ್ತೀರಾ ಅಂತ ಇಲ್ಲೇ ಗೊತ್ತಾಯ್ತು. ಬಟ್ ಏನಂದ್ರೆ ಗೂಗಲ್ಗೂ ನಿಮ್ಗೆ ಏನಂದ್ರೆ ತೆಲುಗು ಸಿನಿಮಾ ಕನೆಕ್ಟ್ ಮಾಡ್ಬಿಡ್ತಲ್ಲ. ಮೇ ಬಿ ಹೌ ನೈಸ್. ಅದು ಹಿಂದೆ ರೆಡ್ಡಿ ಅಂತ ಇದೆಯಲ್ಲ, ಮೇ ಬಿ ಹಂಗ್ ಹೊರ್ಟೋಗಿ ಮೇ ಬಿ. ಆಯ್ತು ಬಿಡಿ. ಅದೇ ಗೊತ್ತಾಗ್ತಿಲ್ಲ. ಬಟ್ Ready, ready ಫೋಟೋಸ್ ಆಗುತ್ತೆ. ಬಂತು, ನಾನು ನೋಡಿದೆ. ಹೌದಾ? ಫೋಟೋಸ್ ಎಲ್ಲ ನಿಮ್ದೇ ಬಂತು. ವಾವ್, ನೋಡ್ಬೇಕು ಸರ್ ನೀವು ಯಾವ ನಮಗ್ ಗೊತ್ತಿಲ್ಲದೆ ಯಾವ್ದಾದ್ರು ರೆಡಿ ಮಾಡಿರ್ತಾರೆ. ಆಕ್ಚುಲಿ ಮಾದೇವನೇ ಬಂದಿತ್ತು, ಬನ್ನಿ ರೀಮೇಕ್ ಅಂತ. ಹಾ. ನಾವು ಇದನ್ನೇ ಡಬ್ ಮಾಡೋಣ ಅಂತ ನಾವು ಹಂಗೆ ಹೋಲ್ಡ್ ಮಾಡಿದ್ದೆ ಸರ್. ಅಂದ್ರೆ ಪ್ಲಾನಿಂಗ್ ಇದೆಯಾ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ರಿಲೀಸ್? ಪ್ಲಾನಿಂಗ್ ಇದೆ, ಬಟ್ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಫಸ್ಟ್ ಇಲ್ಲಿ ಮಾಡಿ ಆಮೇಲೆ ಹೋಗೋಣ ಅಂತ ಇವಾಗ ಡಿಸೈಡ್ ಮಾಡೋದು. Okay. ಅಂದ್ರೆ ಫಸ್ಟ್ ಇಲ್ಲಿ- ಇಲ್ಲಿ ಫೋಕಸ್ ಮಾಡೋಣ ಅಂತ. ಟೋಟಲ್ ಎಷ್ಟು ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡುವಂತ ಪ್ಲಾನ್ಸ್ ಎಲ್ಲ ಇದೆ? ಇನ್ನು ಥಿಯೇಟರ್ ಲಿಸ್ಟ್ ಬಂದಿಲ್ಲ ಸರ್, ನಾಳೆ ಬರುತ್ತೆ ಸರ್. 200 ಚಿಲ್ಡ್ರೆ. ಅಷ್ಟು 200 ಪ್ಲಸ್ 200+. ಅರೌಂಡ್ 300 ವರೆಗೂ ರೀಚ್ ಆಗುತ್ತೆ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ. ಇಬ್ರು ರಾಬರ್ಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ, ಈ ರಾಬರ್ಟ್ ನಂತರ ಮತ್ತೊಮ್ಮೆ ಬೆಳ್ಳಿ ಪರದೆಯಲ್ಲಿ ಈ ಜೋಡಿ ಕಮಾಲ್ ಮಾಡೋದಕ್ಕೆ ಬರ್ತಾ ಇದೆ. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು ಸ್ಯಾಂಡಲ್ವುಡ್ ಸಿರಿ ಪ್ರೇಕ್ಷೆ ಈ ಇಬ್ರು ಜೋಡಿ ಕಡೆಯಿಂದ ಅಂತ? ಕೋರ್ಸ್ ನೀವು ರಾಘವ ತನುನ ನೋಡಿರೋದು ರಾಬರ್ಟ್ ಅಲ್ಲಿ. ಅದು ಒಂದು ಸೈಡ್ ಆಫ್ ಅಸ್. ಅಂದ್ರೆ ಅಲ್ಲಿ ಇವ್ರ ಸ್ಟೈಲ್ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಆ ಟ್ಯಾಟೂ ಬಾಡಿ ಇದು. ನಾನು ಒಂದ್ ಸ್ವಲ್ಪ ಗ್ಲಾಮರ್ ಆಗೇನೆ ಇರ್ತೀನಿ ಆ ಪೋರ್ಷನ್ ಅಲ್ಲಿ. ಇಲ್ಲಿ ಡೆಡ್ ಆಪೋಸಿಟ್, ಗ್ಲಾಮರ್ ಇಲ್ಲ, ಇಬ್ರು ಡಿ ಗ್ಲಾಮು. ಬಟ್ ಕೆಮಿಸ್ಟ್ರಿ ನಮ್ಗೆ ರಾಘವದಲ್ಲಿ ಅಫ್ಕೋರ್ಸ್ ನಮ್ ಕೆಮಿಸ್ಟ್ರಿ ಅಲ್ಲಿ ವರ್ಕೌಟ್ ಆಯ್ತು. ಐ ನಾಟ್ ನೋ ಹೌ, ನಾವು ಕ್ಲೋಸ್ ಇರ್ಲಿಲ್ಲ ಅವಾಗ. ಆಕ್ಚುಲಿ ನಾವು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಹೋಗಿದ್ದು ಡೈಲಾಗ್ ಹೇಳ್ದೆ ಬಂದೆ. ಇಲ್ಲಿ ವಿ ವರ್ ಆಲ್ರೆಡಿ ಫ್ರೆಂಡ್ಸ್. ಸೊ ಆ ಒಂದು ಲೀನಿಯನ್ಸಿ ಇತ್ತು ನಮ್ಗೆ. ಸೊ ಐ ಥಿಂಕ್ ಮಾದೇವ ಸಿನಿಮಾದಲ್ಲಿ ಯು ಕ್ಯಾನ್ ಸಿ ಅ ವಂಡರ್ಫುಲ್ ಕೆಮಿಸ್ಟ್ರಿ ಆಫ್ ಅಸ್. ಇಬ್ರದ್ದು ಒಂದು ಒಳ್ಳೆ ಕೆಮಿಸ್ಟ್ರಿ. ಅಂಡ್ ಎಲ್ಲಾ ಜೊತೆಗೆ ಆಕ್ಷನ್ ಇದು ಅದು ಅಂತ ಇಟ್ರೆ ಅದ್ರ ಜೊತೆ ಒಂದು ಕ್ಯೂಟ್ ಆಗಿರೋ ಒಂದು ಲವ್ ಸ್ಟೋರಿನೂ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ಯಾರೆಕ್ಟರ್ಸ್ ಇಂದ. ಕ್ಯೂಟ್, ತುಂಬಾ ಕ್ಯೂಟ್ ಇತ್ತು. ಅಂದ್ರೆ ಪೇರ್ ತರುಣ್ ಸರೇ ಬಂದು ಅವ್ರು ಹೇಳಿದ್ರಂತೆ, ತುಂಬಾ ಚೆನ್ನಾಗಿದೆ, ಕ್ಯೂಟ್ ಇದೆ ಪೇರ್ ಅಂತ. ಆಮೇಲೆ ಶ್ರುತಿ ಅಮ್ಮನು ನೋಡಿ ಸಿನಿಮಾ ನೋಡಿ, ಅಯ್ಯೋ ನೀವಿಬ್ರು ತುಂಬಾ ಮುದ್ದ ಕಾಣಿಸ್ತೀರಾ ಆ ಪೇರಿಂಗು, ನಡ್ಕೊಂಡ್ ಬರ್ತಿದ್ರೆ ಅಥವಾ ಒಬ್ರಿಗೊಬ್ರು ಲುಕ್ ಐ ಕಾಂಟ್ಯಾಕ್ಟ್ ಇದ್ದಾಗ ನಡ್ಕೊಂಡ್ ಬರೋದು, ಚಿಕ್ಕ ಸ್ಮೈಲ್ ಕ್ಯಾರಿ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಪೇರಿಂಗ್ ಅಂತ ಹೇಳಿ. ಸೊ ಐ ಥಿಂಕ್ ಅದೇ ಅಲ್ಲಿ ವಿ ಹ್ಯಾಡ್ ಅ ವೆರಿ ಸ್ವಲ್ಪ ಇಷ್ಟು ಟೈಮ್ಗೆ ಇದ್ರೆ ಇದು ಥ್ರೂ ಔಟ್ ಸಿನಿಮಾ ಕ್ಯಾರಿ ಆಗ್ತಾ ಇರ್ತೀವಿ. ಸೊ ಥ್ರೂ ಔಟ್ ದ ಸಿನಿಮಾ ಒಂದು ಕೆಮಿಸ್ಟ್ರಿ ಕಾಣಿಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.